ಆವಿಡ ಆವಿಡ 5 ಅಡಿ ದೂರ ಬನ್ನಿ. 5 ಅಡಿ ದೂರ ಬನ್ನಿ. ನಿಮ್ದು ಏನ್ ನನಗೆ ಕಾಣಿಸ್ತಾ ಇಲ್ಲ, ಸರಿನಾ? ಸರಿ, ಸ್ವಲ್ಪ ಏನ್ ಮಾಡಿ ಈಗ 1 2 3 4 ಹೇಳ್ಕೊಂಡು ಹೋಗಿ. ತೆಂಗಿನಕಾಯಿ ಗೊತ್ತಾಗತ್ತೆ ನಿಮಗೆ? ಈಗ 1 2 3 4 ಅಂತ ಹೇಳಿ. ಹಿಬ್ಬಾಡಿ ಕಣ್ಣು. ಬಂದಿದ್ದೀರಾ? ನೋಡಿ, ಏನ್ ಮೂಮೆಂಟ್ ಇಲ್ಲ. ಎರಡು ಕೇಸಿಂಗ್ ಕೈನಲ್ಲಿ ಇಟ್ಕೊಳ್ಳಿ. ಇದು ಕಾಲಲ್ಲಿ ಟಚ್ ಮಾಡಿ ನೋಡೋಣ. ಟಚ್ ಮಾಡ್ಬಿಟ್ರೆ ಟಚ್ ಮಾಡ್ಬಿಟ್ಟು 1 2 3 ನೀವು ಹೇಳಿ ನೋಡೋಣ ಏನು ಮೂಮೆಂಟ್ ಆಗತ್ತಂತ. ಮೂಮೆಂಟ್ ಗೊತ್ತಾಗತ್ತಾ? ಹಂಗೆ ನೀವು ಹೇಳ್ಬೇಕು, ಹಂಗೆ ನಾನು ಕೇಳಿದು ಮಾಡ್ಬೇಕು, ಸರಿನಾ? ಹೇಳಿ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿ. ಹೇಳಿ. ಈ ಬೋರ್ ಅಷ್ಟು ನೀರು ಇಲ್ಲ ಸರ್, ಅಷ್ಟು ನೀರು ನೋಡೋಣ, ಸರಿನಾ? ಬೈ ಚಾನ್ಸ್ ತೆಂಗಿನಕಾಯಿ ಕೆಲವು ಟೈಮ್ ರಾಂಗ್ ಆಗಿ ತೋರಿಸ್ಬೋದು. ಈಗ ಅಲ್ಲೇ ನಿಲ್ಸ್ಕೊಟ್ಬಿಟ್ಟು ತಿರ್ಗ 1 2 3 4 ಅಂತ ಹೇಳಿ ಒಂದು 2 ಫೀಟ್ ದೂರ ಹೋಗಿ. 2 ಫೀಟ್ ದೂರ ಹೋಗಿ. 1 2 3 4 ಹೇಳಿ. ಬಂದಿದ್ದೀರಾ? ಹಂಗೆ ನಿಲ್ಸ್ಕೊಳ್ಳಿ ನೋಡೋಣ. ನೋಡಿ, ತೆಂಗಿನಕಾಯಿ ಪ್ರಕಾರ ನೀರಿಲ್ಲ. ಈಗ ಇದು ಬಂದು ಸೋಡಾ, ಇದು ಲೆಗರ್ ಸೋಡಾ ಅದು, ಸರಿನಾ? ಇದ್ರ ಪ್ರಕಾರ ನೀರು ಈ ತರ ಕಾಣಿಸ್ತಾ, ಸರಿನಾ? ಈಗ ಎಷ್ಟು ಗ್ಯಾಪ್ ಇದೆ ನೋಡ್ಬಿಡೋಣ. ಏನ್ ಅಷ್ಟು ನೀರಿಲ್ಲ. ಈಗ ಇದು ಇದ್ರೆ ಬಿದ್ದೋಗ್ಬೇಕು, ಸರಿನಾ? ಈಗ ಎಷ್ಟು ಸೋರ್ಸ್ ಬರ್ತಾ ಇದೆ ನೋಡೋಣ. ಇದು ಒಂದು ರೌಂಡ್ ಬಂದು 10 ಫೀಟ್ ಕಾಲ್ಕುಲೇಷನ್. ಈಗ 1 3 2 ಲೈನ್ ಹಿಡಿದು ಇದರಲ್ಲಿ ಎಷ್ಟು ಗ್ಯಾಪ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಕಂಟಿನ್ಯೂ ಮಾಡಿ.
320 ನೀರು ಬರ್ತಾ ಇದೆ 320 ನೀರು ಬರ್ತಾ ಇದೆ. ಸರಿನಾ, ಒಂದು ಅರ್ಧ ಇಂಚು ನೀರು ಐತೆ. ಸರಿನಾ, ನೋಡಿ ಸ್ಟಾಪ್ ಆಯ್ತು. ಅದು ಕೆಳಗಡೆ ನೀರಿಲ್ಲ. ಸೊ ಈ ಬೋರ್ ಬಂದು ಸೂಟಬಲ್ ಇಲ್ಲ. ಸರಿನಾ, ಈಗ 1, 2, 3 ಇಲ್ಲ, ಇದು ಸೂಟಬಲ್ ಇಲ್ಲ. ಸರಿನಾ, ನೀವು ಇನ್ನೊಂದು ಬೋರ್ ಹತ್ರ ಹೋಗಿ, ಬೇಗ ಪಕ್ಕದಲ್ಲಿ 10 ಅಡಿ ಹೇಳಿದ್ರಲ್ಲ ಆ ಬೋರ್ ಹತ್ರ ಹೋಗಿ. ಈಗ ಅರ್ಥ ಆಯ್ತಾ? ಸ್ಟಾಪ್ ಆಯ್ತು. 320 ನೀರು ಬರ್ತಾ ಇದೆ, ಅರ್ಧ ಇಂಚು ನೀರು ಬರ್ತಾ ಇದೆ. ಸರಿನಾ, ಹಂಗೆ ನಡ್ಕೊಂಡು ಹೋಗಿ. ಇರಿ ಈಗ ನಡ್ಕೊಂಡು ಹೋಗೋ ಟೈಮಲ್ಲಿ 1, 2, 3, 4 ಹೇಳ್ಕೊಂಡು ಹೋಗಿ. ಯಾವ ಪಾಯಿಂಟ್ ಹತ್ರ ಹೋಗ್ತೀರಾ? ಸರಿನಾ, 1, 2, 3, 4 ಹೇಳ್ಕೊಂಡು ಹೋಗಿ. ಸೆಂಟ್ರಲ್ ನೀರು ಇದ್ರೆ ನಿಮ್ಗೆ ಅದೃಷ್ಟ, ನೀರು ಪಾಯಿಂಟ್ ಸಿಕ್ಕಿದ್ರೆ ನಡ್ಕೊಂಡು ಹೋಗಿ. 1, 2, 3, 4 ಹೇಳ್ಕೊಂಡು ಹೋಗಿ. ಸೆಂಟರ್ ಹತ್ರ ಏನಿಲ್ಲ, ಆ ಬಿಟ್ವೀನ್ ಗ್ಯಾಪ್ ನಲ್ಲಿ ಯಾವ ಪಾಯಿಂಟ್ ಇಲ್ಲ. ಅರ್ಥ ಆಯ್ತಾ? ಈಗ ಸ್ವಲ್ಪ ಇದು ಮಾಡಿ, 1, 2, 3, 4 ಹೇಳ್ಕೊಂಡು ಕಂಟಿನ್ಯೂ ಮಾಡಿ. ತೆಂಗಿನಕಾಯಿ ಗೊತ್ತಾಗತ್ತಾ? ಹೇಳಿ. ಅದೇ ತರ ಕೇಸಿಂಗ್ ಟಚ್ ಮಾಡಿ. ಆ ಬೋರ್ವೆಲ್ ಎಷ್ಟು ಬೆಟ್ರು ಇದು ಕಂಪೇರ್ ಮಾಡಿದ್ರೆ. ಅರ್ಥ ಆಯ್ತಾ? ಇದು ಎರಡು ಕಂಪೇರ್ ಮಾಡಿದ್ರೆ ಆ ಬೋರ್ ಎಷ್ಟು ಬೆಟ್ರು. ಅದನ್ನ ಅರ್ಧ ಇಂಚು ಬರುತ್ತೆ, ಇದು ಅರ್ಧ ಇನ್ನೂ ಕಡಿಮೆ. ಕರೆಕ್ಟಾ? ಇಲ್ಲ, ಆ ಬೋರ್ ಈಗ 2 ಬೋರ್ ಕಂಪೇರ್ ಮಾಡಿದ್ರೆ ಆ ಬೋರೇ ಪರವಾಗಿಲ್ಲ, ಫಸ್ಟ್ ಬೋರೇ ಪರವಾಗಿಲ್ಲ. ನಾವು ಇರಿ ಕಂಟಿನ್ಯೂ ಮಾಡಿ. ಈಗ ಹೇಳಿ ತಿರ್ಗ ಒಂದು 2 ಫೀಟ್ ದೂರ ಹೋಗಿ. ಸೆಕೆಂಡ್ ಬೋರ್ ಬರ್ತಾ ಇದ್ರ ಕರೆಕ್ಟಾ? ಬನ್ನಿ. ನೋಡಿ, ಈ ತರ ಬ್ಯಾಲೆನ್ಸ್ ಆಗ್ಬೇಕು. ಆ ತೆಂಗಿನಕಾಯಿ ಚೆನ್ನಾಗಿಲ್ಲ. ಅರ್ಥ ಆಯ್ತಾ? ನಾನೇ ಸೆಲೆಕ್ಟ್ ಮಾಡಿ ತೆಂಗಿನಕಾಯಿ ಒಕ್ಕ. ನೀವು ಕಂಟಿನ್ಯೂ ಮಾಡಿ. ಈ ತರ ಶೇಕ್ ಆಗಿದ್ರೆ ನೀರ್ ಇದೆ ಅಂತ ಲೆಕ್ಕ. ಅರ್ಥ ಆಯ್ತಾ? ಹೇಳಿ ಕಂಟಿನ್ಯೂ ಮಾಡಿ. ಹೇಳಿ ಕಂಟಿನ್ಯೂ ಹೇಳಿ. ನೀವು ಕಂಟಿನ್ಯೂ ಹೇಳಿ. ಹೌದು, ಹೇಳಿ. ಇಲ್ಲಮ್ಮ, ಆ ಬೋರೆ ಎಷ್ಟು ಬೆಟ್ರ್ ಅಮ್ಮ. ಇದನ್ನು ರೀಡ್ರಿಲ್ಲಿಂಗ್ ಆಗಲ್ಲ. ಸರಿನಾ, ಸ್ವಲ್ಪ ಈರ ಐತೆ. 500 ಫೀಟ್ ಈರ ಐತೆ ಅಷ್ಟೇ. ಸರಿನಾ,
ಈಗ ಪಾಯಿಂಟ್ ಮಾಡಿ ವೇಸ್ಟ್ ಅರ್ಥ ಆಯ್ತಾ. ಈಗ ಫಸ್ಟ್ ಬೋರ್ ನಲ್ಲಿ ಪರವಾಗಿಲ್ಲ, ಅರ್ಧ ಇಂಚು ನೀರು ಬರ್ತಾ ಇದೆ. ಕೆಳಗಡೆ ಹೋಗ್ಬಿಟ್ಟು ರೀಡ್ರಿಲ್ ಮಾಡೋನು ನೀರು ಬರೋಲ್ಲ. ಸೆಕೆಂಡ್ ಬೋರ್ ತುಂಬಾ ಡಲ್ ಐತೆ. ಈಗ ನಾನು ಹೇಳೋ ರಿಪೋರ್ಟ್ ಕರೆಕ್ಟಾ ನಿಜನ ಹೇಳಿ? ಕರೆಕ್ಟ್. ಇದು ಬಂದು ತುಂಬಾ ಡಲ್ ಐತೆ. ಇದು ಹೌದೌದು, ಅದಕ್ಕೆ ಸ್ವಲ್ಪ ಶೇಕ್ ಆಗ್ತಾ ಇದೆ. ಕೆಳಗಡೆ ರೀಡ್ರಿಲ್ ಮಾಡಕ್ಕೆ ಸೂಟಬಲ್ ಇಲ್ಲ. ಸರಿನಮ್ಮ, ನಾವು ಏನ್ ಮಾಡೋಣ, ಡೈರೆಕ್ಟ್ ಆಗಿ ಬಂದು ಪಾಯಿಂಟ್ ಮಾಡಿದ್ರು ಒಳ್ಳೇದು. ಅರ್ಥ ಆಯ್ತಾ? ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಬಿಟ್ರೆ ನಾವು ಆನ್ಲೈನ್ ಪಾಯಿಂಟ್ ಚೆಕ್ ಮಾಡ್ಬೋದು. ಅರ್ಥ ಆಯ್ತಮ್ಮ? ರೀಡ್ರಿಲ್ ಎರಡೂ ಸೂಟ್ ಆಗಲ್ಲ. 2 ಬೋರ್ ಕಂಪೇರ್ ಮಾಡಿದ್ರೆ ಫಸ್ಟ್ ಬೋರ್ ಚೆನ್ನಾಗೈತೆ. ಇದೇ ಆನ್ಲೈನ್ ಸಿಸ್ಟಮ್ ಅಂದ್ರೆ ಇದೇನೆ. ಸರಿನಾ? ಹೆಂಗೆ ನನ್ನ ಜನಗಳಿಗೆ ಎಕ್ಸ್ಪ್ಲೈನ್ ಮಾಡೋದು? ಈಗ ಅವ್ರು ಡೈರೆಕ್ಟ್ ಆಗಿ ಲೈವ್ ನಲ್ಲಿ ಟೆಸ್ಟಿಂಗ್ ಮಾಡಿದ್ರೆ ಹೇಳ್ಬೋದು. ಹೇಳಮ್ಮ. ಇಲ್ಲ ಇದು ನೀರ್ ಬರಲ್ಲ, ನೀವು ಸ್ಟೋರೇಜ್ ಯೂಸ್ ಆಗುತ್ತೆ. ಈಗ ಸ್ಟೋರೇಜ್ ಯೂಸ್ ಆಗೋದು, ನೀರ್ ಬರಲ್ಲ. ಹೌದೌದು, ಸರಿನಾ? ಈಗ 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 ಈ ಬೋರಿಂದ ಆ ಬೋರ್ಗೆ ಫೇಸ್ಗೆ ಕರೆಕ್ಟ್ ಆಗಿ ನಿಲ್ಸ್ಕೊಳ್ಳಿ ನೋಡೋಣ. ಈ ಬೋರಿಂದ ನೋಡಿದ್ರೆ ಆ ಬೋರ್ ಗೊತ್ತಾಗ್ಬೇಕು. ಆ ತರ ಫೇಸ್, ನಿಮ್ ಫೇಸ್ ಅದು ಗೊತ್ತಾಗ್ಬೇಕು. ಆ ತರ ನಿಲ್ಸ್ಕೊಳ್ಳಿ ನೋಡೋಣ ಡೈರೆಕ್ಷನ್. ಅರ್ಥ ಆಗತ್ತಾ? ಈಗ ನಿಮ್ ಮುಗ ಸೆಕೆಂಡ್ ಬೋರ್ ಇಂದ ಫಸ್ಟ್ ಬೋರ್ಗೆ ಗೊತ್ತಾಗ್ಬೇಕು. ನೋಡ್ತಾ ಇದ್ರಾ? ಹೌದೌದು, ಗೊತ್ತಾಗತ್ತಾ? ಅಲ್ಲೇ ಈ 1 2 3 4 ನೋಡೋಣ. ಈಗನೇ ವೈಟ್ ಆಗಿ ಬಂದಿದೆ. ಈಗನೇ ಬೋರ್ ಕಾಣಿಸ್ತಾ ಇದೆ. ಬಳ್ಳ